ಚಿಂತಾಮಣಿಯಲ್ಲಿ ವಿಕ್ರಮ್ ಅಕಾಡೆಮಿಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೆದಿದೆ. ಆ ಸಮಾರಂಭದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಒಂದು ಶಿಕ್ಷಣವನ್ನು ನೀಡುವುದೇ ನಮ್ಮ ಧ್ಯೇಯ ಅಂತ ಹೇಳಿ ಶಾಲೆಯ ಅಧ್ಯಕ್ಷ ಆಗಿರುವಂತಹ ನರಸಿಂಹಾರೆಡ್ಡಿ ಅವರು ಏನಿದ್ದಾರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಲಾ ಕಾಲೇಜುಗಳು ಏನಿದೆ ಅದನ್ನು ಸ್ಥಾಪನೆಯನ್ನು ಮಾಡಿದ್ದೀವಿ. ನಾವು ಕಡಿಮೆ ಶುಲ್ಕದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ, ಒದಗಿಸುವ ಒಂದು ಉದ್ದೇಶ ಕೂಡ ನಮಗಿದೆ. ಆ ದೃಷ್ಟಿಕೋನದಿಂದಲೇ ನಾವು ಕಳೆದ 20 ವರ್ಷಗಳಿಂದ ಈ ಶಾಲೆಯ ಕಾಲೇಜನ್ನು ಸ್ಥಾಪನೆ ಮಾಡಿದ್ದೀವಿ, ಸಮರ್ಥವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರ ಜೊತೆಗೆ ಗ್ರಾಮಾಂತರ ಭಾಗದ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ ಏನು ಸಿಗ್ತಾ ಇದೆ ದೊರೆಯುವಂತಹ ಒಂದು ರೀತಿಯ ಶಿಕ್ಷಣವನ್ನು ನಾವು ದೊರಕಿಸ್ತಾ ಇದ್ವಿ ಅಥವಾ ಒದಗಿಸ್ತಾ ಇದ್ವಿ. ಆ ಉದ್ದೇಶದಿಂದನೇ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು. ಇಲ್ಲಿನ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡಿತಿರುವುದು ಕೂಡ ನಮಗೆ ಹೆಮ್ಮೆ ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ಅವರು ಮಾತನಾಡ್ತಾ ಹೇಳ್ತಾರೆ. SLES ವಿದ್ಯಾಸಂಸ್ಥೆ ಅಧ್ಯಕ್ಷರಾಗಿರುವಂಥ ನರಸಿಂಹಾರೆಡ್ಡಿ ನರಸಿಂಹಾರೆಡ್ಡಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಇದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸುಪ್ರಂ ಸೋ ನಟನೆಯ ಖ್ಯಾತ ನಟ ಆಗಿರುವಂತಹ ರವಿ ಅಂದೇನು ಖ್ಯಾತಿಯಾಗಿದ್ದರು ಶಾನಿಲ್ ಗೌತಮ್ ಅವರು ಕೂಡ ಭಾಗಿಯಾಗಿದ್ದರು. ಅದರ ಜೊತೆಗೆ ಕಿರುತೆರೆ ನಟಿಯಾಗಿರುವಂತಹ ಭವ್ಯಗೌಡ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ ಅವರು ವಿಕ್ರಮ್ ಕಾಲೇಜು ಏನಿದೆ ಅಥವಾ ಶಾಲೆ ಕಾಲೇಜು ಏನಿದೆ ಇದು ಒಂದು ಚಿಕ್ಕ ವಿಶ್ವವಿದ್ಯಾನಿಲಯವಾಗಿ ಹೊರಹೊಮ್ಮಿದೆ. ಇಲ್ಲಿ ಶಿಕ್ಷಣ ಪಡೆದುಕೊಂಡವರು ಪ್ರತಿಯೊಬ್ಬರು ಕೂಡ ಧನ್ಯರು. ಮತ್ತು ಬೆಂಗಳೂರು ಸೇರಿದಂತೆ ಇನ್ನಿತರೆ ಪ್ರತಿಷ್ಠಿತ ನಗರಗಳಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೆ ಇದು ಯಾವುದೇ ರೀತಿಯಾಗಿ ಕಡಿಮೆ ಇಲ್ಲ. ಇಂತಹ ಶಿಕ್ಷಣ ಸಂಸ್ಥೆ ತಲೆ ಎತ್ತಿರುವಂಥದ್ದು ನಿಜಕ್ಕೂ ಕೂಡ ಸಂತೋಷದ ವಿಚಾರ. ಈ ಸಂಸ್ಥೆ ಮತ್ತಷ್ಟು ಸಾಧನೆಯನ್ನು ಗೈಲಿ ಅಂತ ಹೇಳಿ ಹಾರೈಸಿದ್ದಾರೆ. ನಾನು ಕೂಡ ಹೊರಗಡೆಯಿಂದ ಬಂದಿದ್ದೀನಿ, ಮಧ್ಯಪ್ರದೇಶ ಕಡೆಯಿಂದ ಬಂದು ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಚಿಂತಾಮಣಿಯಲ್ಲಿ ಬಂದಾಗ ಫಸ್ಟ್ ASP ಪೋಸ್ಟಿಂಗ್ ಆಯಿತು ನಂದು. 21ಇಂದ 23 ASP ಆಗಿ ಕೆಲಸ ಮಾಡಿದ್ದೀನಿ ಚಿಂತಾಮಣಿಯಲ್ಲಿ. ಮೇ ಬಿ ಸುಮಾರು ಜನರಿಗೆ ತಮ್ಮೆಲ್ಲರಿಗೆ ಪರಿಚಯ ಇದೆ. ಆಮೇಲೆ ಈಗ ಲಾಸ್ಟ್ ಇಯರಿಂದ SP ಆಗಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ SP ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು ಸಮಸ್ಯೆಗಳು ಇದೆ, ಅದು ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಪ್ರತಿದಿನ. ತಮ್ಮೆಲ್ಲರದು ಕೂಡ ಸಹಕಾರ ಸಿಗ್ತಾ ಇದೆ. ಈಗ ನಾವು ಒಂದು ಇಂಪಾರ್ಟೆಂಟ್ ಮ್ಯಾಟರ್ಸ್ ಏನಿದೆ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಎಲ್ಲ ತಮ್ಮೆಲ್ಲರ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಈಗ ಅಪಾರ್ಚುನಿಟಿ ಸಿಕ್ಕಿದೆ, ಈಗ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರೋಗ್ರಾಮ್ ಬಂದಿದ್ದೀರಿ. ಸೊ ಅದು ಕೂಡ ಒಂದು ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ ಈಗ ತಮ್ಮೆಲ್ಲರ ಜೊತೆ ಆ ವಿಚಾರ ಪೊಲೀಸ್ದು ಏನು ವಿಚಾರ ಇದೆ ಅದು ಕೂಡ ತಮ್ಮೆಲ್ಲರ ಜೊತೆ ಡಿಸ್ಕಸ್ ಅದೇ ತೋರಿಸುತ್ತೆ. ಯಾಕಂದರೆ ವಿದ್ಯಾಭ್ಯಾಸ ಹೇಗೆ ಮಕ್ಕಳನ್ನ ಒಂದು ಉತ್ತಮ ನಾಗರಿಕನಾಗಿ ಮಾಡುತ್ತಾ, ಹಾಗೆ ಈ ಕಲ್ಚರಲ್ ಪ್ರೋಗ್ರಾಮ್ಸ್ ಇದು ಕೂಡ ಒಬ್ಬ ಉತ್ತಮ ಕಲಾವಿದನನ್ನು ಅವನ ಒಳಗಡೆ ಜೀವಂತವಾಗಿ ಇರಿಸುತ್ತೆ ಹಾಗೂ ಅವನನ್ನು ಬೆಳೆಸುತ್ತೆ ಕೂಡ. ಸೊ ಇದರಲ್ಲಿ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ನೀವು ಎಜುಕೇಷನ್ ಇದ್ರ ಜೊತೆಗೆ ಬೇಕು, ಅದ್ರ ಜೊತೆಗೆ ಇದನ್ನು ತುಂಬ ಸೀರಿಯಸ್ ಆಗಿ ಫಾಲೋ ಮಾಡಿ. ಯಾಕಂತ ಹೇಳಿದ್ರೆ ಒಬ್ಬ ಸಕ್ಸಸ್ಫುಲ್ ಪರ್ಸನ್ಗೆ ಮೂರು ಸ್ಟೇಜಸ್ ಇದೆ ಈ ಎಜುಕೇಷನ್ ಪ್ರಾಸೆಸ್ಸಲ್ಲಿ. ಒಂದು ಎಜುಕೇಷನ್, ಒಂದು ಸ್ಪೋರ್ಟ್ಸ್, ಒಂದು ಕಲ್ಚರಲ್. ಸೊ ಈ ಮೂರಲ್ಲಿ ಯಾವುದಾದ್ರೂ ಒಂದು ಕೂಡ ನಾವು ಪ್ರಾಪರ್ ಆಗಿ ಆಯ್ಕೆ ಮಾಡ್ಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಅದರಿಂದ ನಮ್ಮ ಸಕ್ಸಸ್ಫುಲ್ ಜೀವನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಬೆಂಗಳೂರಿಂದ ಚಿಂತಾಮಣಿಗೆ ಬಂದಿದ್ದೀನಿ. ಒಂದು ಸ್ವಲ್ಪ ಆದ್ರೂ ಜೋಶ್ ಇರಬೇಕು ತಾನೆ, ಕೇಳಿಸ್ತಿಲ್ಲ, ಬೆಂಗಳೂರು ತನಕ ಕೇಳಿಸ್ಬೇಕು. ಆಯ್ತು, ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಕೂತಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ನರಸಿಂಹ ಸರ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಚಿಕ್ಕ ಹಳ್ಳಿಲಿ ಬೆಳೆದಿದ್ರು ಕೂಡ ಅವ್ರ ಥಾಟ್ ಪ್ರೊಸೆಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲ, ನಾನು ಕಲ್ತಿರೋ ವಿದ್ಯಾಭ್ಯಾಸನ ಎಲ್ರಿಗೂ ಹಂಚ್ಬೇಕು ಅಂತ ಅವರು ಒಂದು ನಿರ್ಧಾರ ಮಾಡಿ ಒಂದು ಸ್ಕೂಲ್ನ ಬಿಲ್ಡ್ ಮಾಡಿ, ಹಾಗೆ ಅವರ ಮಗಳ ಸ್ಥಾನದಲ್ಲಿ ನಿಂತು ಅದನ್ನ ನೀವು ನಡ್ಸ್ಕೊಂಡು ಹೋಗ್ತಿದ್ದೀರಾ. ಅಂಡ್ ಎಲ್ರಿಗೂ ಒಳ್ಳೇದಾಗಲಿ. ನನಗೆ ಈ ಸ್ಕೂಲ್ ಬಗ್ಗೆ ಯಾಕೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂದ್ರೆ A to Z ನಾವು ಪ್ರೀ ನರ್ಸರಿಗೆ ಬಂದ್ರೆ ಸಾಕು, ಕಾಲೇಜು ಮುಗಿಸಿ ಕೆಲ್ಸಕ್ಕೆ ಕೂಡ ಅಲ್ಲೇ ಸೇರ್ಬೋದೇನೋ. ನನಗೆ ಗೊತ್ತಿರಲಿಲ್ಲ, ಲೈಕ್ ಕಾಲೇಜು ಇದೆ, MD ಇದೆ, ನರ್ಸಿಂಗ್ ಇದೆ, ಅದೆಲ್ಲ ಗೊತ್ತಿರಲಿಲ್ಲ. ನಾನು ಬರ್ತಾ ಒಂದಷ್ಟು ಓದ್ಕೊಂಡು ಬರ್ತಾ ಇದ್ದೆ ಸ್ಕೂಲ್ ಬಗ್ಗೆ. ಸೊ ಒಂದ್ಸಲ ಜಾಯ್ನ್ ಆದರೆ ಸಾಕು, ಲೈಫ್ ಟೈಮ್ ನಾವು ಇಲ್ಲೇ ಜಾಯ್ನ್ ಆಗಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಮ್ಮ ಮಕ್ಕಳು ಇಲ್ಲೇ ಜೊತೆಗೆ ಜಾಯ್ನ್ ಆಗಿಸ್ಕೊಂಡು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.